ಸ್ನೇಹಿತರೆ, ಶ್ರೀರಾಧೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ನಾಳೆ ನಾಗರ ಪಂಚಮಿ, ಎಲ್ಲರ ಇಷ್ಟದ ಹಬ್ಬ. ನಾಗದೇವರೆಂದರೆ ಎಲ್ಲೆಲ್ಲೂ ಇದ್ದಾರೆ. ವಿಷ್ಣು ಮಲಗಿದ್ದು ಶೇಷನ ಮೇಲೆ, ಶಿವನ ಕೊರಳಲ್ಲೂ ನಾಗದೇವ, ಗಣಪತಿ ಹೊಟ್ಟೆಗೆ ಕಟ್ಟಿರುವುದು ನಾಗನನ್ನೇ. ಸುಬ್ರಹ್ಮಣ್ಯನ ಆರಾಧನೆ ಸಂಬಂಧವೆಂದರೆ ನಾಗದೇವರು ಬರುತ್ತಾರೆ. ಭಾರತದಲ್ಲಿ ಎಲ್ಲೆಡೆಯೂ ನಾಗದೇವರ ಪೂಜೆಗೆ ಪ್ರಾಮುಖ್ಯತೆ ಇದೆ. ವಿದೇಶದಲ್ಲೂ ಕೆಲವು ಕಡೆ ನಾಗದೇವರ ಪೂಜೆಗೆ ಪ್ರಾಮುಖ್ಯತೆ ಇದೆ. ಹಾಗಾಗಿ ನಾವೆಲ್ಲರೂ ನಾಳೆ ನಾಗದೇವರ ಆರಾಧನೆ ಪೂಜೆ ಮಾಡಬೇಕು. ಪೂಜೆಯಂತ ಅತಿಯಾಗಿ ಅಲ್ಲದಿದ್ದರೂ ನಾಗರಕಟ್ಟೆಯಲ್ಲಿರುವ ನಾಗದೇವತೆಗಳಿಗೆ ಎಳನೀರಭಿಷೇಕ, ಹಾಲಭಿಷೇಕವನ್ನು ಮಾಡಿ ಅಥವಾ ಮಾಡಿಸಿ. ಇಂತಹ ನಾಗಕಟ್ಟೆಗಳು ಇಲ್ಲದಿದ್ದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ. ಶಿವನ ಪೂಜೆಗೆ ಯಾವಾಗಲೂ ನಾಗದೇವತೆಗಳು ಇದ್ದೇ ಇರುತ್ತಾರೆ. ನಾಗರ ಪಂಚಮಿ ನಾಡಿಗೇ ದೊಡ್ಡದು ಅನ್ನೋ ವಾಕ್ಯ ಸರಿಯಾಗಿ ಚಾಂದ್ರಮಾನದ 5ನೆಯ ತಿಂಗಳೇ ಶ್ರಾವಣ ಬರುವುದು. ಪ್ರಾರಂಭದ ಹಬ್ಬವೇ ನಾಗರ ಪಂಚಮಿ. ಪರಶುರಾಮ ಸೃಷ್ಟಿಯ ಈ ಭೂಮಿಯಲ್ಲಿ ಬಹಳ ಶ್ರೇಷ್ಠವಾದ ಪ್ರಖ್ಯಾತಿಯೆಂದು ಪುರಾಣದಲ್ಲಿ ಕೂಡ ತಿಳಿಸಲಾಗಿದೆ. ನಾಗದರ್ಶನ, ನಾಗರ ಕಲ್ಲುಗಳಿಗೆ ಅಭಿಷೇಕ, ಪೂಜೆ ಇವೆಲ್ಲವೂ ಸನಾತನವಾದುದು. ಕೇವಲ ಗ್ರಾಮೀಣ ಭಾಗಗಳಿಗೆ ಅನ್ವಯಿಸದೆ ಇಂದಿನ ನಾಗರಿಕ ಸಮಾಜದಲ್ಲಿ ಯಥಾವತ್ತಾಗಿ ಆಚರಿಸಲ್ಪಟ್ಟಿದೆ. ಇದು ಇಂದಿನ ಜನಾಂಗದಲ್ಲಿರುವ ಅತ್ಯಂತ ವಿದ್ಯಾವಂತ ಮನೆಗಳಲ್ಲಿ, ಜನರ ಮನೆಗಳಲ್ಲಿ ವಿಶೇಷವಾಗಿ ಆಚರಿಸಲ್ಪಟ್ಟಿದೆ. ಹೇಗೆಂದರೆ, ನಾಗದೇವತೆಗಳಿಗೆ ಹಾಲಭಿಷೇಕ, ಇದಕ್ಕೆ ತನು ಹಾಕುವುದು ಎನ್ನುತ್ತಾರೆ. ಇದು ಮೊದಲುಗೊಂಡು ನಾಗತಂಬಿಲದವರೆಗೂ ಸೇರಿ ಅಷ್ಟಪವಿತ್ರ ನಾಗಮಂಡಲವೆಂಬ ವಿಶಿಷ್ಟ ಭಕ್ತಿ ಪರಂಪರೆ ಇದನ್ನು ಉಳಿಸಿಕೊಂಡು ಬಂದಿದೆ. ಹಾಗೂ ಶ್ರದ್ಧಾಭಕ್ತಿಯಿಂದ ತೊಡಗಿಸಿಕೊಂಡು ಎಲ್ಲರ ಪುಣ್ಯವನ್ನು ಹೆಚ್ಚಿಸಿ ಅವರವರ ಜೇಬಿಗೆ ಅನುಸಾರವಾಗಿ ಪೂಜೆ ಪುನಸ್ಕಾರಗಳು ಸಾಂಗವಾಗಿ ನೆರವೇರುತ್ತದೆ. ಬಹಳ ಪ್ರಾಚೀನ ಆರಾಧನೆ ಇದು. ಅಲ್ಲದೆ ಪ್ರಕೃತಿಯ ಆರಾಧನೆಯೂ ಹೌದು. ವೇದಗಳಲ್ಲೇ ಉಲ್ಲೇಖಿತವಾದುದರಿಂದ ಅದರಲ್ಲೇ ಶ್ಲೋಕಗಳಲ್ಲೇ ತಿಳಿಸಲ್ಪಟ್ಟಿದೆ. ನಾಗದೇವತೆಗಳ ವಿಭಿನ್ನ ಕಾರಣಿಕ ಅಥವಾ ಮಹಿಮೆಯೆಲ್ಲವೂ ದೈವಿಕ ಸೂಕ್ತಗಳಿಂದ ವರ್ಣಿಸಲ್ಪಟ್ಟಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದಂತೆ ಅನಂತಶ್ಚಾಸ್ಮಿ ನಾಗಾನಾಂ ಅಂದಿದ್ದಾನೆ. ಅದೂ ಅಲ್ಲದೆ ನಾಗದೇವತೆಗಳ ಬಗ್ಗೆ ನಾನಾ ಶಿಲ್ಪಕೃತಿಗಳು, ಶಿಲಾಶಾಸನಗಳು, ಕೆತ್ತನೆಗಳು, ದೇವರ ಮುಕುಟ, ಸೊಂಟಪಟ್ಟಿ, ದೇವರ ಪ್ರಭಾವಳಿ, ಪಲ್ಲಕ್ಕಿಗಳ ಮುಂಭಾಗ ಹಾಗೂ ದೇವರ ಉತ್ಸವಗಳಲ್ಲಿ ಕಂಡುಬರುವ ಬೆಳ್ಳಿ ಬಂಗಾರದ ರಕ್ಷಣಾ ದಂಡಗಳ ಮೇಲ್ಭಾಗದಲ್ಲಿ, ರಥಗಳ ಸುತ್ತಲೂ ಕಲಾಕೃತಿಗಳಲ್ಲಿ ನಾಗದೇವತೆಗಳ ಆಕೃತಿ ಸರ್ವೇ ಸಾಮಾನ್ಯವಾಗಿದೆ. ಅದೂ ಅಲ್ಲದೆ ದೇವರುಗಳೇ ಸ್ವತಃ ಅವುಗಳನ್ನು ಧರಿಸಿರುವ ಶಿಲ್ಪಾಕೃತಿಗಳು ಹಾಗೂ ಫೋಟೋಗಳೇ ನಾಗದೇವತೆಗಳ ಮಹತ್ವವನ್ನೇ ಸಾರಿದೆ. ನಾಗಗಳು ಭೂಮಿಯ ಆಳದಲ್ಲಿ ವಾಸಿಸುತ್ತವೆ. ಇದಕ್ಕೆ ನಾಗಲೋಕವೆಂದೇ ಕರೆಯುತ್ತಾರೆ. ಪುರಾಣಗಳಲ್ಲಿ ರಾಜ ಮಹಾರಾಜಾದಿಗಳು ಸಂಚರಿಸಿ ನಾಗಲೋಕದಲ್ಲೇ ವಾಸ, ಪ್ರಯಾಣ ಇವೆಲ್ಲ ಮೆಲುಕು ಹಾಕುತ್ತವೆ. ಯಥಾರ್ಥವಾಗಿ ನಾಗಗಳು ಈ ಭೂಮಿಯಿಂದ ವಾಸ್ತವ್ಯವನ್ನು ಸ್ಥಾನಪಲ್ಲಟ ಮಾಡಿಕೊಂಡು ಅನುಗ್ರಹಿಸಲ್ಪಟ್ಟು ಬದುಕು ಬದಲಾಯಿಸಿದ ದಿನವೇ ನಾಗರ ಪಂಚಮಿ ಎಂದು ಕರೆಯಲ್ಪಟ್ಟಿತು. ಹಾಗಾಗಿ ಪ್ರತಿ ತಿಂಗಳ ಶುಕ್ಲ ಪಂಚಮಿಗಳೇ ನಾಗರ ಪೂಜೆಗೆ ಹೇಳಿದ ತಿಥಿಗಳು. ಶ್ರಾವಣ ಶುಕ್ಲ ಪಂಚಮಿ ಮತ್ತು ಮಾರ್ಗಶಿರ ಶುಕ್ಲ ಪಂಚಮಿ ನಾಗನ ಆರಾಧನೆಗೆ ಪ್ರಶಸ್ತವಾದುದು ಎಂಬುದನ್ನು ಸ್ಕಂದ ಪುರಾಣದಲ್ಲಿ ಕೂಡ ವರ್ಣಿಸಲಾಗಿದೆ. ನಾಗದೇವರನ್ನು ಒಲಿಸುವುದಕ್ಕಾಗಿ ಅವರಿಂದ ಅನುಗ್ರಹಿಸಲ್ಪಡಬೇಕಾದರೆ ಭಕ್ತರು ಏನೇನೆಲ್ಲ ಮಾಡಬೇಕು ಅನ್ನೋ ವಿಚಾರ ಬಂದೇ ಬರುತ್ತದೆ. ಅವೆಂದರೆ ಮುಖ್ಯವಾಗಿ ನಾಗರ ಕಲ್ಲುಗಳಿಗೆ ಕ್ಷೀರಾಭಿಷೇಕ, ಸ್ಥಳೀಯವಾಗಿ ತನು ಹಾಕುವುದು ಎನ್ನುತ್ತಾರೆ. ಅವುಗಳಿಗೆ ಆಕರ್ಷಣೀಯವಾದಂತಹ ಸುಗಂಧಭರಿತ ಹೂಗಳಲ್ಲಿ ಮುಖ್ಯವಾಗಿ ಹಿಂಗಾರ ಹೂ ಅಂದರೆ ಅಡಿಕೆ ಮರದ ಹೂ, ಕೇದಗೆ ಹೂವಿಗೆ ತುಂಬ ಆಕರ್ಷಿಸಲ್ಪಡುತ್ತವೆ. ಸಂಪಿಗೆ ಹೂವಿನ ಸುವಾಸನೆ ನಾಗಗಳಿಗೆ ಅತ್ಯಾನಂದ. ಎಳನೀರು, ಪಂಚಾಮೃತದಿಂದ ಮಾಡುವ ಅಭಿಷೇಕ ಸರ್ವಶ್ರೇಷ್ಠ. ಅರಸಿನ ಪುಡಿ ನಾಗದೇವರಿಗೆ ಅತ್ಯಂತ ಪ್ರಿಯವಾದುದು. ವೀಳ್ಯದೆಲೆ, ಅಡಿಕೆ, ಶೃಂಗಾರ ದ್ರವ್ಯಗಳಲ್ಲದೆ ಹಣ್ಣು ಹಂಪಲು, ಮಂತ್ರಾಕ್ಷತೆ ಹಾಗೂ ಲೋಭಾನ, ಪರಿಮಳಯುಕ್ತವಾದ ಅಗರಬತ್ತಿಗಳೆಲ್ಲವೂ ಪೂಜಾ ವಿಧಿಗಳಲ್ಲಿ ಬಳಸುವಂತಹದ್ದು. ಇವೆಲ್ಲವುಗಳಿಂದ ಪೂಜೆ ಮಾಡಿ ನಾಗದೇವತೆಗಳನ್ನು ಸಂತೈಸಿ ಅದರಿಂದ ಅನುಗ್ರಹ ಪಡೆಯುವುದೇ ವಿಶೇಷ. ಅದು ಅಲ್ಲದೆ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ನಾಗದೇವತೆಗಳು ಕರುಣಿಸುತ್ತಾರೆ ಅನ್ನೋ ಬಹಳ ದೊಡ್ಡ ನಂಬಿಕೆ ಎಲ್ಲರಿಗೂ ಅನಾದಿ ಕಾಲದಿಂದಲೂ ಬಂದಿದೆ. ಸಂತಾನ ಭಾಗ್ಯವನ್ನು ಕರುಣಿಸುವ ದೈವವೆಂದೇ ಭಾರಿ ಪ್ರಖ್ಯಾತಿ. ಅದು ಅಲ್ಲದೆ ಆರೋಗ್ಯ ವೃದ್ಧಿ, ಕುಲವೃದ್ಧಿ, ವಂಶವೃದ್ಧಿಗೆ ಬೇಡಿಕೆ ಇಟ್ಟಲ್ಲಿ ಸದಾ ನಾಗದೇವತೆಗಳು ಹರಸುತ್ತಾರೆ ಎಂದು ದೃಢ ನಂಬಿಕೆ, ವಿಶ್ವಾಸ ಭಕ್ತರೆಲ್ಲರಲ್ಲೂ ಆಳವಾಗಿ ಬೇರೂರಿದೆ.
ಈ ಸರ್ಪಗಳ ಪುರಾಣ ಐತಿಹ್ಯವನ್ನು ಕೇಳಿದಾಗ ಕಶ್ಯಪ ಮಹರ್ಷಿಯ 13 ಮಂದಿ ಪತ್ನಿಯರಲ್ಲಿ ಕದ್ರು ಎಂಬುವಳೆ ನಾಗಮಾತೆ. ಅವಳಲ್ಲಿ ಹುಟ್ಟಿದ ತಕ್ಷಕ, ವಾಸುಕಿ, ಪದ್ಮನಾಭ, ಅನಂತ, ಮಹಾಶೇಷ, ಕುಳಿಕ, ಶಂಖಪಾಲ, ಧಾರ್ತರಾಷ್ಟ್ರ ಮತ್ತು ವಾಸುಕಿ ಇವರೆಲ್ಲರನ್ನೂ ನವನಾಗಗಳೆಂದು ಬಣ್ಣಿಸಲಾಗಿದೆ. ಬ್ರಹ್ಮ ಪುರಾಣದಲ್ಲಿ ತಿಳಿಸಿದಂತೆ 16,000 ಪ್ರಕಾರಗಳ ಸರ್ಪಗಳಿವೆ. ಅಂತಲೂ ಭಾರೀ ವಿಷಪೂರಿತವಾಗಿವೆ. ಅಗ್ನಿ ಜ್ವಾಲೆಗಳನ್ನು ಹೊರಸೂಸುತ್ತವೆ. ತೀಕ್ಷ್ಣವಾಗಿ ಹೊಳೆಯುವ ಕೆಂಪು ಕಣ್ಣುಗಳಿಂದ ನಂಬಿದವರಿಗೆ ಸೌಭಾಗ್ಯವನ್ನು ಹಾಗೂ ಕೆಡುಕು ಮಾಡಿದವರಿಗೆ ಸರ್ವನಾಶ ಮಾಡುತ್ತವೆ ಎಂದು ತಿಳಿಸಿದೆ. ಇದಕ್ಕೆ ಸರ್ಪದೋಷವೆಂದು ಕರೆಯುತ್ತಾರೆ. ಹಾಗಾಗಿ ಆಶ್ಲೇಷ ಬಲಿ ಪೂಜೆಯಿಂದ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಷಷ್ಠಿ, ಆಶ್ಲೇಷ ನಕ್ಷತ್ರ ಮುಂತಾದ ತಿಥಿಗಳಲ್ಲಿ ನಾಗಾರಾಧನೆ ಭಾರಿ ವಿಶೇಷವಾಗಿದೆ. ಎಲ್ಲರ ದುಷ್ಟಕರ್ಮಗಳನ್ನು ಪರಿಹರಿಸಲು ನಾಗನಿಗೆ ಮೊರೆ ಹೋಗುತ್ತಾರೆ. ಸರ್ಪ ಸಂಸ್ಕಾರ, ಸರ್ಪದೋಷಗಳ ಪ್ರಾಯಶ್ಚಿತ್ತ, ಕುಷ್ಠರೋಗದಿಂದ ಮುಕ್ತಿ ಪಡೆಯುವುದಕ್ಕಾಗಿ ನಾಗಕ್ಷೇತ್ರಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ಪರಿಹಾರ ಕಂಡುಕೊಂಡವರೆಷ್ಟೋ ಮಂದಿ. ಕೃಷಿ ವಲಯದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಆದ ದುಷ್ಕರ್ಮಗಳಿಗೆ ಒಳಗಾಗಿ ಸರ್ಪಶಾಪಕ್ಕೆ ತುತ್ತಾದವರು ನಾಗಪ್ರತಿಷ್ಠೆ, ಸರ್ಪಶಾಂತಿ ಇತ್ಯಾದಿಗಳನ್ನೆಲ್ಲ ಮಾಡಿ ಪರಿಹಾರ ಕಂಡುಕೊಂಡವರು ಎಷ್ಟೋ ಲಕ್ಷ ಮಂದಿಗಳು. ಹೀಗಾಗಿ ನಾಗರ ಪಂಚಮಿ ಹಬ್ಬದ ಆಚರಣೆ ವಿಶೇಷವಾಗಿ ಆಚರಿಸಲ್ಪಟ್ಟಿದೆ. ಈ ನಾಗರ ಪಂಚಮಿ ದಿನದಲ್ಲಿ ಏನೇನು ಮಾಡಬಾರದು ಅಂದಾಗ, ಭೂಮಿಯನ್ನು ಅಗೆಯಬಾರದು. ಅಂದರೆ ಬೋರ್ವೆಲ್ ಹಾಕುವುದಾಗಲಿ, ಬಾವಿ ತೋಡಿಸುವುದಾಗಲಿ, ಕೆರೆ ತೋಡಿಸುವುದಾಗಲಿ ನಿಷಿದ್ಧ. ಪಡವಲಕಾಯಿ ತಿನ್ನಬಾರದು, ಶಾವಿಗೆ ಮಾಡಬಾರದು, ಎಣ್ಣೆಯಲ್ಲಿ ಕರಿಯಬಾರದು, ಒಗ್ಗರಣೆ ಹಾಕಬಾರದು ಇತ್ಯಾದಿಗಳನ್ನು ಮಾಡುವ ಸಂಪ್ರದಾಯವನ್ನು ಎಲ್ಲರೂ ಇಟ್ಟುಕೊಂಡಿದ್ದಾರೆ. ಹಾಗೂ ಇದೊಂದು ನಂಬಿಕೆ. ಪರಿಹಾರಾರ್ಥವಾಗಿ ಮಾಡುವ ಪೂಜೆಗಳಲ್ಲಿ ರಾಹುದೋಷ ಪರಿಹಾರಕ್ಕಾಗಿ ನಾಗದೇವರ ಪೂಜೆ ಮುಖ್ಯವಾದದ್ದು. ಹಾಗಾಗಿ ಸ್ನೇಹಿತರೆ, ಸಂಭ್ರಮದ ನಾಗರ ಪಂಚಮಿಯನ್ನು ನಾವೆಲ್ಲರೂ ವಿಶೇಷವಾಗಿ ಆಚರಿಸೋಣ, ಸಂಭ್ರಮಿಸೋಣ, ಆತನ ಕೃಪೆಗೆ ಪಾತ್ರರಾಗೋಣ. ಓಂ ನಮೋ ಭಗವತ್ಯೈ ಕಾಮರೂಪಿಣ್ಯೈ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ಸ್ವಾಹ. ಸ್ನೇಹಿತರೆ, ಹೀಗೆ ವಿಶೇಷವಾದ ಆಧ್ಯಾತ್ಮಿಕ ವಿಚಾರಗಳಿಗಾಗಿ, ಅನುಷ್ಠಾನಕ್ಕಾಗಿ, ವಿಶೇಷವಾದ ಜ್ಯೋತಿಷ್ಯ ಮಂತ್ರಗಳು, ಅಷ್ಟಕಗಳು, ಸಹಸ್ರನಾಮಗಳು ಹಾಗೂ ವೇದ ಮಂತ್ರಗಳು, ಪುಣ್ಯಪ್ರದ ವಿಚಾರಗಳಿಗಾಗಿ ಶ್ರೀ ರಾಧೆ ಚಾನಲನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡಿ, ಪ್ರತಿ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.